ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಹನಗೌಡ ಚಾನಲ್. ನಾನು ನಿಮ್ಮ ಸಹನಗೌಡ ಮಾತಾಡ್ತಿರೋದು. ಇವತ್ತಿನ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಬೆಳಗ್ಗೆ ಎದ್ದು ಈ ರೀತಿ ಬಣ್ಣ ಹಾಕಿ ರಂಗೋಲಿ ಬಿಟ್ಟಿದ್ದೀವಿ. ಮತ್ತು ಹಳ್ಳಿ ಕಡೆ ಎಲ್ಲ ಹಸು ಕುರಿ ದನಗಳಿಗೆ ಸಂಕ್ರಾಂತಿ ಹಬ್ಬದ ದಿನ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಬಣ್ಣ ಹಚ್ಚಿ ಕಿಚಾಯಿಸೋ ಪದ್ಧತಿ ಇದೆ. ಹಾಗಾಗಿ ಬೆಳಗ್ಗೆ ಎದ್ದು ನಮ್ಮ ಮನೆ ಹತ್ರ ಎಲ್ಲರೂ ಹಸು ಕರುಗಳೆಲ್ಲನೂ ತೊಳಿತಿದ್ರು. ಮತ್ತು ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ಪೊಂಗಲ್ಲೇ ಫೇಮಸ್ಸು. ನಮ್ಮ ಮನೇಲೂ ಕೂಡ ಇವತ್ತು ಟಿಫನ್ಗೆ ಪೊಂಗಲ್ನೇ ಮಾಡಿದರು ಅಮ್ಮ. ಸಖತ್ತಾಗಿ ಮಾಡಿದರು. ಪೊಂಗಲ್ ತಿಂದು ಮನೆ ಕೆಲಸ ಎಲ್ಲ ಮಾಡಿ ಅದಾದ ನಂತರ ಸ್ನಾನ ಮಾಡೋಣ ಅಂದ್ಬಿಟ್ಟು ಬಿಸಿನೀರಿಗೆ ಕಾಯಿಸೋಣ ಅಂದ್ಬಿಟ್ಟು ಬಿಸಿನೀರು ಕಾಯಿಸಿದೆ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅಮ್ಮ ಎಳ್ಳು ಬೆಲ್ಲನ ಪ್ಯಾಕ್ ಮಾಡಿಟ್ಬಿಡು ಅಂತ ಅಂದರು. ಹಾಗಾಗಿ ಇಡೋಣ ಅಂತ ಬಂದೆ. ನಮ್ಮ ಮನೇಲಿ ಯಾವ ರೀತಿ ಅಂದರೆ ಎಳ್ಳು ಬೆಲ್ಲ ಮಾಡೋದು, ನಾವು ಹಬ್ಬ ಸಂಕ್ರಾಂತಿ ಹಬ್ಬ ಇನ್ನೇನೋ 2 ಡೇಸ್ ಇದ್ದಂಗೆ ಕೊಬ್ಬರಿ ಎಲ್ಲನೂ ಕಟ್ ಮಾಡ್ಕೊಂಡಿರ್ತೀವಿ. ಕಟ್ ಮಾಡಿಕೊಂಡು ಬೆಲ್ಲನೂ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತೀವಿ. ಒಣಗಿಸಿದ್ರೆ ಅದು ಸ್ವಲ್ಪ ಬೇಗ ಹಾಳಾಗಲ್ಲ ಅಂದ್ಬಿಟ್ಟು, ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಒಣಗಿಸಿಟ್ಕೊಂಡು ಹಬ್ಬದ ದಿನ ಅದಕ್ಕೆ ಹುರ್ಗಡ್ಲೆ ಕಡಲೆ ಬೀಜ ಎಳ್ಳು ಎಲ್ಲನೂ ಹುರಿದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀವಿ. ಇದಕ್ಕೆ ಜೀರಿಗೆ ಮಾತ್ರ ನಾವು ಹೊರಗಡೆಯಿಂದ ತಂದು ಹಾಕೋದು. ಅಂದರೆ ಜೀರಿಗೆ ಅಂದರೆ ಕಲರ್ ಆಗಿರುತ್ತಲ್ಲ, ಅದನ್ನು ಜೀರಿಗೆ ಅಂತೀವಿ ನಾವು. ಅದನ್ನು ಮಾತ್ರ ತಂದು ಮಿಕ್ಸ್ ಮಾಡಿ ಇಲ್ಲೇ ರೆಡಿ ಮಾಡ್ಕೋತೀವಿ. ಅದೇ ರೀತಿ ಒಂದು ಟಿಪ್ಸ್ ಹೇಳ್ತೀನಿ ಗೈಸ್. ಈ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ತಿರಲ್ಲ, ಆಗ ಎಳ್ಳು ಹುರಿದಿರ್ತಿರಲ್ಲ ಅದನ್ನ ಸಪ್ರೇಟ್ ಇಟ್ಕೊಬಿಡಿ. ಯಾಕಂದರೆ ನಾವು ಪ್ಯಾಕ್ ಮಾಡುವಾಗ ಎಳ್ಳು ಸ್ವಲ್ಪ ಮತ್ತು ಮೇಲ್ಗಡೆ ಇರುತ್ತಲ್ಲ ಕಡಲೆ ಬೀಜ ಅವೆಲ್ಲ ಬೇರೆ ಹಾಕ್ಬೋದು. ಇಲ್ಲ ಅಂದರೆ ಎಳ್ಳು ಎಲ್ಲ ಮಿಕ್ಸ್ ಮಾಡಿದಾಗ ಎಳ್ಳು ಕೆಳಗಡೆ ಕುತ್ಕೊಬಿಡುತ್ತೆ. ಪ್ಯಾಕ್ ಮಾಡೋವಾಗ ಎಳ್ಳೇ ಸಿಗಲ್ಲ ಗೈಸ್. ಹಾಗಾಗಿ ನೀವೇನೇ ಫಸ್ಟ್ ಎಳ್ಳು ಹುರಿದಿಟ್ಟಿರ್ತೀರಲ್ಲ ಆವಾಗ ಎಳ್ಳೆ ಸಪ್ರೇಟು ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ನಿಮಗೆ ತಿನ್ನೋವಾಗ ನಿಮ್ಮ ಮನೆಗೆ ಮಾತ್ರ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಎಳ್ಳು ಬೆಲ್ಲದ ಜೊತೆಗೆ ಸಕ್ಕರೆನೂ ಕೂಡ ಹಾಕ್ತೀವಿ. ಅದನ್ನು ನಾವು ಅಂಗಡಿಯಿಂದನೇ ತರಿಸಿದ್ವಿ. ಸಕ್ಕರೆ ಹೆಚ್ಚು ಮಾಮೂಲಿ ಹಾಕ್ತಾರೆ ಗೈಸ್. ಮತ್ತು ಡಿಸೈನ್ ಎಲ್ಲ ಸಕ್ಕರೆ ಹೆಚ್ಚು ಬರುತ್ತೆ. ನಮ್ಮ ಮನೇಲಿ ಮಾಮೂಲಿನೇ ತಂದಿದ್ರು, ನಾರ್ಮಲ್ಲು. ನಾನೊಂದು 20 ಪ್ಯಾಕೆಟ್ ಮಾಡಿದ್ದೆ ಗೈಸ್ ಅಷ್ಟೇ, ಅಕ್ಕಪಕ್ಕದವ್ರಿಗೆ ಮತ್ತು ನಮ್ಮ ರಿಲೇಟಿವ್ಸ್ ಕೊಡೋಕ್ಕಂತ ಮಾಡಿದ್ವಿ. ಆಮೇಲೆ ನೋಡಿ ಗೈಸ್, ಇಲ್ಲಿ ಪುಟ್ಟಾಗಿ ಓಡಾಡ್ತಿದೆಯಲ್ಲ ಅದು ನಮ್ಮ ಅಕ್ಕನ ಪಾಪು. 1 ಇಯರ್ 2 ಮಂತ್ಸು ಬೇಬಿ ಇದು. ಸೊ ಇವಾಗ ಅಂಬೆಗಾಲಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಎಷ್ಟು ತರಲೆ ಅಂದರೆ ಗೈಸ್, ಯಪ್ಪ ಸಿಕ್ಕಾಪಟ್ಟೆ ತರಲೆ. ನೋಡಿ, ನಾವು ಕೆಲಸ ಮಾಡೋಕ್ಕೆ ಬಿಡಲ್ಲ, ಎಲ್ಲನೂ ಎತ್ಕೊಂಡು ಹೋಗಿ ಆ ಕಡೆ ಈ ಕಡೆ ಹಾಕ್ತಾಳೆ. ನಾನು ಪ್ಯಾಕೆಟ್ ಮಾಡಿ ರೆಡಿ ಮಾಡಿ ಇಡ್ತಿದ್ರೆ ಅವಳು ತೊಗೊಂಡೋಗಿ ಆ ಕಡೆ ಈ ಕಡೆ ಹಾಕ್ತಿದ್ದಾಳೆ. ಸೊ ಮಕ್ಕಳಿರೋ ಮನೇಲಂತೂ ಕೆಲಸಗಳನ್ನೇ ಮಾಡೋಕ್ಕಾಗಲ್ಲ ಗೈಸ್. ಅದೇ ರೀತಿ ಹೇಳ್ಬೇಕಂದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮೂರಲ್ಲೇ ಇರೋದು ಗೈಸ್. ಸೊ ಅವರು ಅಕ್ಕಪಕ್ಕ ಎಲ್ಲ ಇದ್ದಾರೆ. ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇದ್ದಾರೆ. ಸೊ ಹಬ್ಬ ಅಂತ ಅಂದರೆ ನಮ್ಮ ಅಕ್ಕನ ಮಕ್ಕಳೆಲ್ಲ ನಮ್ಮ ಮನೆಗೆ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ಸಂಕ್ರಾಂತಿ ಹಬ್ಬದ ಹಾಯ್ ಮಾಡು. ಹ್ಯಾಪಿ ಸಂಕ್ರಾಂತಿ. ಏನು ಇದೆಯಾ? ಎಳ್ಳು ಬೆಲ್ಲ ಕೊಡಕ್ಕ? ಚಿಕ್ಕ ಮಕ್ಕಳೆಲ್ಲ ಎಳ್ಳು ಬೆಲ್ಲನ ಹಂಚುವಾಗ ಎಷ್ಟು ಖುಷಿ ಇರುತ್ತೆ ಗೈಸ್ ಮನೆಗೆ ಬಂದು. ಸೊ ನಾನು ಕೂಡ ರೆಡಿ ಆದೆ ಹಬ್ಬಕ್ಕೆ ಎಳ್ಳು ಬೆಲ್ಲ ಕೊಡೋಣ ಅಂದ್ಬಿಟ್ಟು. ಈ ಸಲ ಸಿಂಪಲಾಗೆ ರೆಡಿಯಾಗಿದ್ದೀನಿ. ಯಾವ ರೀತಿ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್. ಎಸ್, ಇವತ್ತು ಸಂಕ್ರಾಂತಿ ಹಬ್ಬ. ಸೊ ನಮ್ಮ ಮನೇಲಿ ನಾನೀಗ ಎಳ್ಳು ಬೆಲ್ಲ ಕೊಡೋಕೆ ಹೋಗ್ತಾಯಿದ್ದೀನಿ ಅಕ್ಕಪಕ್ಕದ ಮನೆಯವ್ರಿಗೆ. ಎಸ್, ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಆ್ಯಂಡ್ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಅಕ್ಕನ ಪಾಪನೂ ರೆಡಿ ಮಾಡಿದ್ದೀವಿ ಗೈಸ್. ಅವಳು ಕೈಲೂ ಎಳ್ಬಿರ್ಸೋಣ ಅಂತ. ಅವಳು ಇವಾಗ ಎದ್ದಿದ್ದಾಳೆ. ಸೊ ಹಾಗಾಗಿ ಒಂದು ಸ್ವಲ್ಪನೂ ಸ್ಮೈಲೇ ಮಾಡ್ತಾಯಿಲ್ಲ, ಏನೋ ಆಶ್ಚರ್ಯದಿಂದ ನೋಡ್ತಿದ್ದಾಳೆ. ಈಗ ಬದುಕಿದ್ದು ಗುಬಿ ಗುಬಿ ಏಯ್ ತಿನ್ನೆ. ಹೆಣ್ಮಕ್ಳಿರೋ ಮನೇಲಂತೂ ಎಳ್ಳು ಬೆಲ್ಲ ಮಾತ್ರ ಬಿಡಿಸ್ತಾರೆ ಎಲ್ಲರ ಮನೇಲೂ. ಸೊ ಹಾಗಾಗಿ ನಮ್ಮ ಅಮ್ಮ ನಮಗೂ ಅಂದರೆ ನನಗೆ ನಮ್ಮ ಅಕ್ಕನಿಗೆ ಇಬ್ರಿಗೂ ಎಳ್ಳು ಬೀರಿಸ್ತಿದ್ರು. ಸೊ ನಮ್ಮ ಅಕ್ಕನೂ ನನ್ನ ಮಗಳೂ ಕೂಡ ಎಳ್ಳು ಬೀರ್ಸೋಣ ಅಂತ ಈ ಸಲ ಫಸ್ಟ್ ಇಯರ್ ಬೀರಿಸ್ತಿದ್ದಾಳೆ. ನಾನು ಬೆಳಗ್ಗೆನೇ ಹೇಳ್ದಂಗೆ ಹಸುಗಳನ್ನ ಕಿಚಾಯಿಸೋಕ್ಕೆ ಅಂತಲೇ ಹಸುಗಳನ್ನ ಬೆಳಗ್ಗೆ ಎದ್ದು ಮೈ ತೊಳೆದು ಅವಕ್ಕೆಲ್ಲ ಸಿಂಗರಿಸಿ ಊರಿನ ದೇವಸ್ಥಾನದ ಹತ್ರ ಕರ್ಕೊಂಡು ಬರ್ತಾರೆ. ಅಲ್ಲಿ ಈ ರೀತಿ ಬೆಂಕಿ ಎಲ್ಲ ಹಾಕಿ ಹಸುಗಳನ್ನ ಕಿಚಾಯಿಸ್ತಾರೆ. ಮತ್ತು ಹಸುಗಳನ್ನ ಸಖತ್ತಾಗಿ ರೆಡಿ ಮಾಡಿರ್ತಾರೆ ಗೈಸ್. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈ ಥರ ಟಮಟೆ ಸೋದನ್ನ ಕೇಳೋಕ್ಕೆ ಒಂಥರ ಮಜಾ ಇರುತ್ತೆ ಗೈಸ್. ಅದೇ ರೀತಿ ಹುಡುಗರೆಲ್ಲ ನಾನು ಫಸ್ಟ್ ಕಿಚಾಯಿಸ್ಬೇಕು ಅಂತ ಓಡೋಡಿ ಬರ್ತಿರ್ತಾರೆ. ಕೊನೆಗೆ ನಾವು ಅಲ್ಲೇ ಇದ್ದಂತಹ ದೇವಸ್ಥಾನಕ್ಕೆ ಕೂಡ ಹೋಗಿದ್ದು ಬಂದ್ವಿ. ಹೆಂಗಿತ್ತು ಚಿನ್ನ ನಿನ್ನ ಚೆನ್ನಾಗಿತ್ತು ಫುಲ್ ಎಂಜಾಯ್ ಮಾಡಿದ್ದೀವಿ. ನಿಂದು ಅಮ್ಮ ಜಲಿ 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 ಎಸ್ ಬಂದು ಎಗರಿದೆ ಇವಳು ಖಾಲಿ ಖಾಲಿ ಜಲಿ ಜಲಿ ಬಂದು ಎಗರಿದೆ ಇವಳು ಖಾಲಿ ಖಾಲಿ ಹಸು ಬಂದು ಎಗರಿದ್ರೆ ಇವಳು ಖಾಲಿ ಖಾಲಿ ಮುಂದೆ ಖಾಲಿ ಯಾಕೆ ನಾ ಖಾಲಿ. ಫೈನಲಿ ನಾವು ದೇವಸ್ಥಾನದಿಂದ ಬಂದು ಹಸುಗಳಿಗೆ ಪೂಜೆ ಮಾಡಿದ್ವಿ. ಅಂದರೆ ಹಳ್ಳಿ ಕಡೆ ಹಸುಗಳು ಕಿಚಾಯಿಸ್ಕೊಂಡು ಬರ್ತಾರಲ್ಲ ಮನೆಗೆ, ಆಗ ಹಸುಗಳಿಗೆ ಪೂಜೆ ಮಾಡಿ ಒಳಗಡೆ ಕರ್ಕೋತಾರೆ. ಬಟ್ ನಮ್ಮ ಮನೇಲಿ ಅವಾಗೆಲ್ಲ ಹಸುಗಳಿತ್ತು ಗೈಸ್, ಇವಾಗಿಲ್ಲ. ಹಾಗಾಗಿ ಎದುರುಗಡೆ ಮನೆಯವ್ರದ್ದು ಹಸು ಇತ್ತಲ್ಲ, ಅದಕ್ಕೆ ಪೂಜೆ ಮಾಡಿದ್ವಿ. ಏನಿದು ಗೆಣಸು ಮುದ್ದೆ ಅನ್ನ ಸಾಂಬಾರು ಯಾಕಿದು ತಿನ್ನ ಸರ್ ಚೆನ್ನಾಗ ಅಲ್ಲಿ ತಿನ್ನು 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 ಇಲ್ಲಿ ನಡಿಯಕ್ಕ ಮಾಡಿ ಮಾಡಿ ಇಲ್ಲಿ ನೋಡು ನಾನು ಯಾರಿಗೆ ಓದಿ ಪಕ್ಕದಲ್ಲಿ ಕುಣಿತಾ ಇರಲ್ಲ ಆದರೆ ನಮ್ಮ ಮನೇಲಿ ಹಬ್ಬ ಸ್ಪೆಷಲ್ಲು ಮುದ್ದೆ, ಅವರೆಕಾಳು ಸಾಂಬಾರು ಮತ್ತು ಗೆಣಸು, ರೈಸು ಮತ್ತು ಕಡಲೆಕಾಯಿ ಮತ್ತು ವಡೆ ಮಾಡಿದ್ವಿ ಗೈಸ್. ಈ ಥರ ಯಾರು ಕೂತ್ಕೊಂಡು ಬೇಯಿಸೋದು ಯಾರು ನೋಡಿರಲ್ಲ ಫ್ರೆಂಡ್ಸ್. ನೋಡಿ ಯಾವ ಥರ ಬೇಯಿಸ್ತಾರೆ ನಮ್ಮಮ್ಮ. ಗೋಬೆ
ನಾನು ಒಳಗೆ ತಿಂತೀನಿ. ಎಸ್, ನೋಡಿದ್ರಲ್ಲ ಗೈಸ್ ಇವತ್ತಿನ ಸಂಕ್ರಾಂತಿ ವ್ಲಾಗ್ಸ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.